ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ನೀವು ನೋಡ್ತಾ ಇರ್ಬೋದು, ಇದು ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ರೀ. ಇಲ್ಲಿ ಇದರದ್ದೇ ಒಂದು ಪಲ್ಯ ಮಾಡೋಣ. ಇದಕ್ಕೆ ಬೇಕಾಗಿದ್ದು ಒಂದು 4 ಸ್ಪೂನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೇನೆ. ನೀವೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನನ್ನು ಒತ್ತಿ. ನೀವು ನೋಡ್ಬೋದು, ನಮ್ಮದು ಬಾಣಲೆ ಬಿಸಿ ಆಗಿದೆ. ಈಗ ನಾನು ಇದಕ್ಕೆ ಆಯಿಲನ್ನು ಹಾಕೋತಾ ಇದ್ದೇನೆ. ನಮಗೆ ಒಂದು 2.5 ಸ್ಪೂನಷ್ಟು ಆಯಿಲ್ ಆದರೆ ಸಾಕ್ರಿ. ನಾನು ಸೊಪ್ಪು ಕಡಿಮೆ ತೊಗೊಂಡಿದ್ದೇನೆ. ಒಂದು 2 ಕಟ್ಟಷ್ಟು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, 1 ಕಟ್ಟಷ್ಟು ಮೆಂತ್ಯ ಸೊಪ್ಪು. ನೀವು ಬೇಕಿದ್ದರೆ ಸರಿ ತೊಗೋಬೋದು, ಯಾಕಂದರೆ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಬರುತ್ತದೆ. ಹಾಗಾಗಿ ನಾನು ಸ್ವಲ್ಪ ಮೆಂತ್ಯ ಸೊಪ್ಪು ಕಡಿಮೆ ತೊಗೊಂಡಿದ್ದೀನಿ, ಪಾಲಕ್ ಸೊಪ್ಪು ಜಾಸ್ತಿ ತೊಗೊಂಡಿದ್ದೀನಿ. ಈಗ ನಮ್ಮದು ಆಯಿಲ್ ಬಿಸಿ ಆಗ್ತಾಯಿದೆ. ನೀವು ನೋಡ್ಬೋದು, ನಾನಿಲ್ಲಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ. ಇದನ್ನು ನಾನು ಒಗ್ಗರಣೆಗೆ ಹಾಕೋತಾ ಇದ್ದೇನೆ. ಇದು ಒಂಚೂರು ಬಾಡಿಸ್ಬೇಕು. ಇದು ಟೇಸ್ಟ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ನಿಮಗೆ ಎಲ್ಲ ಥರದ ಒಂದೊಂದು ಸೊಪ್ಪು ಯಾವಾಗಲೂ ಮಾಡ್ತಾ ಇದ್ದು ಬೇಜಾರಾಗಿರುತ್ತೆ ನೋಡಿರಿ. ಆ ಟೈಮ್ನಲ್ಲಿ ಇಂಥದ್ದೊಂದು ಮಾಡ್ಕೋಬೋದು. ಈಗ ನೋಡ್ಬೋದು, ನಮ್ಮದು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಇದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾಗಿದೆ. ಇವಾಗ ನಾನು ಇದಕ್ಕೆ ಈರುಳ್ಳಿಯನ್ನು ಹಾಕೋತಾ ಇದ್ದೇನೆ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿರಿ. ಈರುಳ್ಳಿ ಹಾಕೋತಾ ಇದ್ದೇನೆ. ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ, ರೊಟ್ಟಿಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ ಮತ್ತು ಬೇಗ ಆಗುವಂಥ ಒಂದು ಸೊಪ್ಪಿನ ಪಲ್ಯ ಅನ್ಬೋದು. ನೀವು ತುಂಬ ಟೇಸ್ಟಾಗಿರುತ್ತೆ. ನೀವು ನೋಡ್ಬೋದು, ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಇದು ತುಂಬ ಒಂದು ಟೇಸ್ಟಾಗಿರುವಂಥದ್ದು. ಈಗ ನಮ್ಗೆ ಈರುಳ್ಳಿ ಒಂಚೂರು ಬಾಡಿಸ್ಕೊಂಡಿದ್ದು ನೋಡಿರಿ. ಇವಾಗ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೇನೆ. 1-2 ಹಸಿಮೆಣ್ಸಿನ್ಕಾಯಿ ಈ ಥರ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ಬೇಡ ಅಂತ ಅನ್ನೋದಿದ್ರೆ ಸ್ಕಿಪ್ ಮಾಡಿ. ನೀವು ಒಣ ಖಾರದ ಪುಡಿ ಈ ಟೈಮ್ನಲ್ಲಿ ಹಾಕಬೇಡ್ರಿ. ಸೊಪ್ಪು ಹಾಕಿದ್ಮೇಲೆ ಅದಕ್ಕೆ ನೀವು ಒಣ ಖಾರದ ಪುಡಿ ಹಾಕೋಬೋದು. ನೋಡಿರಿ, ನಾವು ಇದನ್ನೆಲ್ಲ ಫ್ರೈ ಮಾಡಬೇಕಾದ್ರೆ ನಿಮಗೆ ಒಳ್ಳೆಯ ಒಂದು ಪರಿಮಳ ಬರುತ್ತೆ. ತುಂಬ ಒಳ್ಳೆಯ ಒಂದು ಪರಿಮಳ ಬರುತ್ತೆ ಚೆನ್ನಾಗಿ. ನಾವು ಯಾವುದೇ ಅಡುಗೆ ಮಾಡಬೇಕಾದ್ರೂ ನಾವು ಹಾಕಿದಾಗೆ ಅದು ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಆದಾಗೇ ನಮಗೆ ಒಳ್ಳೆ ಪರಿಮಳ ಸಿಗೋದು. ನಮಗೆ ಈ ಪರಿಮಳ ಬರುತ್ತೆ ನೋಡಿರಿ, ಅದರಲ್ಲಿಂದ ನಮಗೆ ಒಳ್ಳೆ ಟೇಸ್ಟ್ ಕೊಡುವಂಥದ್ದೊಂದು, ನಾವು ಯಾವುದೇ ಮಾಡಲಿ ನಮಗೆ ಪರಿಮಳ ಬಂದಾಗೆ ನಮಗೆ ಅದು ಒಳ್ಳೆ ಟೇಸ್ಟ್ ಸಿಗುವಂಥದ್ದಾಗಿದೆ. ನಾನಿಲ್ಲಿ ಇವಾಗ ಒಂದು ಮೀಡಿಯಮ್ ಸೈಜ್ ದೊಡ್ಡದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಹಾಕ್ತಾಯಿದ್ದೀನಿ. ನೋಡ್ಬೋದು ನಮ್ಮದು ಟೊಮೆಟೊ ಹಾಕೋತಾಗಿದೆ. ಇದೊಂದು ಸ್ವಲ್ಪ ನಾವು ಬಾಡಿಸೋಣ ರೀ. ಈಗ ನೋಡ್ಬೋದು, ನಾನೊಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿಣವನ್ನು ಹಾಕ್ತಾಯಿದ್ದೀನಿ. ನಾವು ಅರಿಶಿಣವನ್ನು ಹಾಕಿದ್ರೆ ಅದಕ್ಕೆ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಅರಿಶಿಣ ನಮಗೆ ತುಂಬ ಒಳ್ಳೆಯದು. ಒಳಗಡೆ ಎಲ್ಲ ನಮಗೆ ಕೆಟ್ಟದ ಅಂಶ ಅಂದರೆ ನಾವು ತಿಂದಿದ್ದ ಆಹಾರದೊಳಗೆ ಕೆಟ್ಟದಂಥ ಪರಿಣಾಮ ಬೀರುವಂಥದ್ದು ಯಾವುದೇ ಒಂದು ಕೆಮಿಕಲ್ ಇತ್ತು ಯಾವುದಾದ್ರೂ ಒಂದು ತಿಂದರೆ ಅದು ನಮಗೆ ಇದು ತುಂಬ ಹೆಲ್ಪ್ ಆಗಿ ಮಾಡುತ್ತೆ. ಆರೋಗ್ಯಕರವಾದಂಥ ಒಂದು ಅರಿಶಿಣ ಅನ್ಬೋದು. ಬೇಡವಾದಂಥದ್ದೊಂದು ಹೊರಗೆ ಹಾಕುತ್ತೆ. ನಾವು ಇದು ಅರಿಶಿಣದ ನಮಗೆ ರಕ್ತವನ್ನು ಮತ್ತು ಹೊಟ್ಟೆ ಒಳಗೆ ಶುದ್ಧಿಯನ್ನು ಕೊಡುವಂಥದ್ದು ಅರಿಶಿಣ ಅನ್ಬೋದು ನೀವು. ಈಗ ಇದು ಸ್ವಲ್ಪ ಫ್ರೈ ಆಗಿದೆ ನೋಡಿರಿ. ಈಗ ನಾನು ತೊಳೆದು ಇದು ನೀರೆಲ್ಲ ಬಿಡಿಸಿಟ್ಕೊಂಡಿದ್ದು ನೋಡಿರಿ. ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು 2 ಹಾಕ್ಕೋತಾ ಇದ್ದೀನಿ. ನೋಡ್ಬೋದು ನೀವು, ಸೊಪ್ಪಿನ ಪಲ್ಯ ನಾವು ವಾರದಲ್ಲಿ 2 ದಿವಸ ಸೊಪ್ಪಿನ ಪಲ್ಯ ತಿಂದರೆ ನಮಗೆ ಆರೋಗ್ಯಕ್ಕೆ ಒಳ್ಳೇದು ನೋಡಿರಿ. ಈ ಥರ ಮಾಡ್ಕೊಂಡು ತಿನ್ನೋದು ಆಗುತ್ತೆ. ಮತ್ತು ನಾವು ಸೊಪ್ಪಿನ ಸಾಂಬಾರು ಮಾಡ್ತೀವಿ ನೋಡಿರಿ, ಅದನ್ನು ಸಹ ಮಾಡ್ಕೊಂಡು ತಿಂದ್ರೂ ಒಳ್ಳೆಯ ಒಂದು ಊಟಕ್ಕೆ ಒಳ್ಳೆಯ ಆರೋಗ್ಯಕರವಾದಂಥ ಒಂದು ಸೊಪ್ಪಿನ ಪಲ್ಯ ಆಗಿರ್ಬೋದು ಮತ್ತು ಕಾಳಿನ ಪಲ್ಯ ಆಗಿರ್ಬೋದು. ಚಟ್ನಿ ಪುಡಿಗಳು ಈ ಬೇಸಿಗೆ ಟೈಮ್ನಲ್ಲೂ ನಮಗೆ ತುಂಬ ಹೆಲ್ಪ್ ಆಗುವಂಥದ್ದು ಚಟ್ನಿ ಪುಡಿಗಳು. ನೀವು ನೋಡ್ಬೋದು, ನಮ್ಮದು ಸೊಪ್ಪು
ನೀರು ಬಿಡ್ತಾ ಇದೆ. ಇನ್ನೂ ಸ್ವಲ್ಪ ನಾವು ಬೇಯಿಸ್ಬೇಕಾಗುತ್ತೆ ರೀ, ಇನ್ನೂ ನೀರು ಬಿಡ್ತದೆ. ಹಾಗಾಗಿ ನೋಡ್ಬೋದು ಇದನ್ನು ಸ್ವಲ್ಪ ಈಗ ನಾವು ಮುಚ್ಚಿ ಬಿಡೋಣ. ಇದಕ್ಕೆ ನೀರು ಹಾಕೋದೇನು ಬೇಡ್ರಿ, ಅದು ತಾನೇ ನೀರು ಬಿಟ್ಕೊತಾ ಇದೆ. ನೀವು ನೋಡ್ಬೋದು ನಮ್ಮದು ಒಂದು ಸ್ವಲ್ಪ ಬೆಂದಿದೆ. ಇವಾಗ ನಾನೊಂದು 1/4 ಚಮಚದಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ. ನೋಡ್ಬೋದು ನೀವು ರೀ, ನಾನು ಉಪ್ಪೆಲ್ಲಿ ಸೇರಿಸಲಿಲ್ಲ. ಇವಾಗ ಒಂದು ಸ್ವಲ್ಪ ಸೊಪ್ಪು ಬೆಂದಾಗೆ ನಾನು ಇದಕ್ಕೆ ಉಪ್ಪನ್ನು ಸೇರಿಸಿದ್ದೇನೆ. ನೋಡ್ಬೋದು ಸ್ವಲ್ಪ ನೀವು ಮೀಡಿಯಮ್ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸಿ. ಯಾಕಂತಂದರೆ ಇದು ಸೀದು ಹೋಗಿದ್ರೆ ಮತ್ತು ತುಂಬ ಜಾಸ್ತಿ ಉರಿನಲ್ಲಿ ಬೇಯಿಸಿದ್ರೆ ಅದು ಸೀದು ಹೋಗುವಂಥ ಚಾನ್ಸ್ ಇರುತ್ತೆ. ನಮಗೆ ಸೊಪ್ಪು ಒಳ್ಳೆಯದು ಟೇಸ್ಟ್ ಸಿಗೋದಿಲ್ಲ. ಹಾಗಾಗಿ ನಾನೀಗ ಒಂದು 2ರಿಂದ 3 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಮುಚ್ಚಿಬಿಟ್ಟು ಬೇಯಿಸ್ತಾ ಇದ್ದೇನೆ. ಈಗ ನೋಡೋಣ ರೀ, ನಮ್ಮದು ಒಂದು 3 ನಿಮಿಷಗಳ ಕಾಲ ಆಗಿದೆ. ಇವಾಗ ನಮ್ಮದು ಸೊಪ್ಪೆಲ್ಲ ನೋಡಿರಿ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯ್ತಾ ಇದೆ. ಈಗ ಒಂದು ಸ್ವಲ್ಪ ನಾನು ಉಪ್ಪನ್ನು ನೋಡ್ತಾ ಇದ್ದೀನಿ. ಯಾಕಂತಂದರೆ ನಾವು ಈಗ ಹಿಟ್ಟು ಹಾಕೋದಕ್ಕಿಂತ ಮುಂಚೆ ಉಪ್ಪನ್ನು ನೋಡಬೇಕು. ನಮ್ಮದು ಉಪ್ಪು ಸರಿಯಾಗಿದೆ, ಇದಕ್ಕೇನು ಹಾಕ್ಕೊಳ್ಳೋದು ಬೇಡ. ನಾನಿವಾಗ ಕಡಲೆ ಹಿಟ್ಟಿಟ್ಟಿದ್ದು ನೋಡಿರಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಇದು ಆಪ್ಷನು, ನೀವು ಬೇಕಿದ್ರೆ ಹಾಕ್ಕೋಬೋದು. ಇಲ್ಲ ಅಂತಂದರೆ ನಾವು ಮಾಮೂಲಿ ಹಾಕ್ತೀವಿ ನೋಡಿರಿ, ಶೇಂಗದ ಕಾಳಿನ ಪುಡಿನ ಹಾಕ್ಬೋದು. ಮತ್ತು ಇದು ಕಡಲೆ ಹಿಟ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂಥೇಳಿ, ದೇಹಕ್ಕೆ ತಂಪಾಗಿರುತ್ತೆ ಅಂಥೇಳಿ ನಾನು ಕಡಲೆ ಹಿಟ್ಟು ಈ ಥರ ಹಾಕ್ಕೊಂಡಿದ್ದೇನೆ. ಇದು ನಮಗೆ ಚಪಾತಿಗೆ ರೊಟ್ಟಿಗೆ ತಿನ್ನಕ್ಕೂ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನೋಡ್ಬೋದು ನೀವು, ನಾನು ತುಂಬ ಜಾಸ್ತಿ ಹಾಕಲಿಲ್ಲ ರೀ, ಅಂದರೆ ಇದು ನೀರಾಗಿರುತ್ತೆ ಮತ್ತು ಒಳ್ಳೆ ಟೇಸ್ಟ್ ಕೊಡೋದಿಲ್ಲ ಅಂಥೇಳಿ ನಾನು ಈ ಥರ ಹಾಕ್ಕೊಂಡಿದ್ದೇನೆ. ನೀವು ನೋಡ್ಬೋದು ನಮ್ಮದು ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ತುಂಬ ಟೇಸ್ಟ್ ಅಂದರೆ ಟೇಸ್ಟ್ ಆಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಈಗ ಬೇಸಿಗೆ ಟೈಮ್ನಲ್ಲಿ ನೋಡಿರಿ, ನಮಗೆ ಸೊಪ್ಪಿನ ಪಲ್ಯ ತಿನ್ನೋದು ಒಳ್ಳೆಯ ಮುಖ್ಯವಾದದ್ದು. ಯಾಕಂತಂದರೆ ತರಕಾರಿ ಅಲ್ರಿ, ತುಂಬ ಹೀಟ್ ಇರ್ತದೆ ನೋಡಿರಿ. ಬೇಸಿಗೆ ದಿನ ಈ ಟೈಮ್ನಲ್ಲಿ ಇಂಥ ಸೊಪ್ಪಿನ ಪಲ್ಯ ಮಾಡಿ ತಿಂದರೆ ದೇಹಕ್ಕೆ ತಂಪಾಗಿರುತ್ತೆ. ಇದು ಮಾತ್ರ ತುಂಬ ಟೇಸ್ಟ್ ಆಗಿದೆ. ನೀವು ಮನೆಯಲ್ಲಿ ಒಂದು ಸರ್ತಿ ಮಾಡಿರಿ, ನಮಗೆ ಕಮೆಂಟ್ ಮಾಡಿ ಹೇಳಿ. ತುಂಬ ಟೇಸ್ಟ್ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ. ನಾನು ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೇನೆ. ಇವಾಗ ನಮ್ಮದು ಪಲ್ಯ ರೆಡಿಯಾಗಿದೆ. ಇಷ್ಟೇ, ನಿಮಗೆ ಒಂದು 5ರಿಂದ 6 ನಿಮಿಷದೊಳಗೆ ಈ ಪಲ್ಯ ಸೊಪ್ಪು ರೆಡಿ ಆಗುತ್ತೆ. ಈಗ ನೀವು ನೋಡ್ಬೋದು ನಮ್ಮದು ಮೆಂತ್ಯ ಪಾಲಕ್ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ತುಂಬ ಟೇಸ್ಟ್ ಆದಂಥ ಒಂದು ಸೊಪ್ಪಿನ ಪಲ್ಯ ಅನ್ಬೋದು. ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ. ನೀವು ಬೇಕಿದ್ದರೆ ತೆಂಗಿನಕಾಯಿ ತುರಿ ಹಾಕ್ಕೋಬೋದು, ಮತ್ತು ನಾವು ಶೇಂಗದ ಕಾಳಿನ ಪುಡಿ ಹಾಕ್ತೀವಿ ನೋಡಿರಿ, ಅದನ್ನ ಹಾಕ್ಕೋಬೋದು. ಅವೆರಡಕ್ಕಿನಲ್ಲೂ ನೀವು ಈ ಥರ ಕಡಲೆ ಹಿಟ್ಟು ಹಾಕಿ ಮಾಡ್ಕೊಳ್ಳಿ, ತುಂಬ ಟೇಸ್ಟ್ ಬರುತ್ತೆ. ನಾನು ಮುಂಚೆನೂ ಅದೇ ಥರ ಮಾಡಿದ್ದೆ. ಅವೆರಡರಲ್ಲಿ ಇದೇ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿರೋದು. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.